ಸ್ಕೂಲ್ ಟಾಸ್ಕನ್ನು ಲವ್ ಟಾಸ್ಕ್ ಮಾಡಿಬಿಟ್ರ ಬಿಗ್ ಬಾಸ್ ಮಂದಿ. ಈ ಟಾಸ್ಕಲ್ಲಿ ನೋಡಿದ್ರೆ ಎಲ್ಲರೂ ಹುಡುಗಾಟ ಆಡ್ತಾ ಇದ್ದೀವಿ, ಕಿತ್ತಾಟ ಆಡ್ತಾ ಇದ್ದೀವಿ, ನಗ್ನಗ್ತಾ ಇದ್ದೀವಿ ಅನ್ನೋ ಹೆಸರಲ್ಲಿ ಒಬ್ರಿಗೊಬ್ರು ಐ ಲವ್ ಯು ಹೇಳಿದ್ದೇ ಹೇಳಿದ್ದು. ವರ್ತೂರ್ ಸಂತೋಷ್ ಅವರು ತನಿಷಾ ಅವ್ರಿಗೆ ಹೇಳಿದ್ರೆ, ಸಂಗೀತ ಅವರು ವಿನಯ್ ಅವ್ರಿಗೆ ಹೇಳ್ತಾರೆ. ಇವರೆಲ್ಲ ಚಿಕ್ಕ ಮಕ್ಕಳು ಥರ ಆಡಿ ಅಂತಂದರೆ ಅವರು ಏಜ್ಗೆ ಕರೆಕ್ಟಾಗಿ ಆಡ್ತಾ ಇದ್ದಾರೆ. ಒಂದು ಕಡೆ ಕ್ಯೂಟಾಗಿ ಕಾಣಿಸುತ್ತೆ, ಬಟ್ ಆದರೆ ಇವ್ರು ಮಾತಾಡೋ ಮಾತುಗಳಿದೆಯಲ್ಲ, ಅದು ನಿಜಕ್ಕೂ ಒಳ್ಳೆಯದಲ್ಲ. ಇದನ್ನು ನೋಡಿ ಸ್ಕೂಲಲ್ಲೂ ಇದೇ ಥರ ಮಾಡಬಾರ್ದು. ಸೊ ಸ್ವಲ್ಪ ಮಾತಾಡೋವಾಗ ನೋಡಿ ಮಾತಾಡಬೇಕಾಗತ್ತೆ. ಇದನ್ನು ನೋಡಿ ಸ್ಕೂಲ್ ಹುಡುಗರು ಇದೇ ಥರ ಮಾಡಿದ್ರೆ ಏನಾಗುತ್ತೆ? ಇವರು ಥರ್ಡ್ ಸ್ಟ್ಯಾಂಡರ್ಡ್ ಅಂತಾರೆ. ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗರು ಥರ ಆಡೋದೇ ಇಲ್ಲ. ಓಕೆ, ಅಂದರೆ ಇಂದಿನ ಎಲ್ಲ ಸಂಚಿಕೆಗಳಿಗೆ ನೋಡಿದ್ರೆ ಈ ಸಂಚಿಕೆ ತುಂಬ ಕೂಲಾಗಿದೆ, ಸಖತ್ತಾಗಿದೆ, ಫನ್ ಆಗಿದೆ. ಬಟ್ ಆದರೆ ಇದನ್ನು ಸ್ಕೂಲ್ ಮಕ್ಕಳು ನೋಡಿದ್ರೆ ದಿಸ್ ಇಸ್ ರಿಯಲಿ ನಾಟ್ ಗುಡ್. ಸೊ ಅವರು ಇದನ್ನು ಅನುಕರಣೆ ಮಾಡಿದ್ರೆ ದಿಸ್ ಇಸ್ ರಿಯಲಿ ಬ್ಯಾಡ್. ಅದರಲ್ಲಂತೂ ಸಂದೇಹನೇ ಇಲ್ಲ. ಸ್ಕೂಲ್ ಟಾಸ್ಕ್ ಅಂತ ಬಂದಾಗ ಮಕ್ಕಳು ಥರ ಮಾಡಬೇಕಾಗತ್ತೆ. ಅಲ್ಲಿ ಐ ಲವ್ ಯು ಹೇಳೋದಾಗಲಿ, ಇನ್ನೊಂದು ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಇಲ್ಲೆಲ್ಲೋ ಒಂದು ಕಡೆ ತುಂಬ ಗ್ಲಾಮರನ್ನು ಕೂಡ ತಂದುಬಿಡ್ತಾರೆ. ಅಂದರೆ ಇದಕ್ಕೆ ಗ್ಲಾಮರ್ ಓಕೆ ಇಲ್ಲ. ಅದನ್ನು ಸ್ವಲ್ಪ ಬಿಗ್ ಬಾಸ್ ತಂಡ ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದನ್ನು ಬಿಟ್ಟರೆ ಟಾಸ್ಕ್ ತುಂಬಾ ಚೆನ್ನಾಗಾಗ್ತಾ ಇದೆ, ಮತ್ತು ಸೂಪರಾಗಿದೆ, ಎಲ್ಲನೂ ಓಕೆ. ಆದರೆ ಸ್ವಲ್ಪ ಚಿಕ್ಕ ಮಕ್ಕಳು ಕೂಡ ನೋಡ್ತಾ ಇದ್ದಾರೆ. ಅಂದರೆ ಮುಂಚೆ ಎಲ್ಲ ಜಗಳ ಮಾಡ್ತಾಯಿದ್ರು, ಇನ್ನೇನೋ ಮಾಡ್ತಾಯಿದ್ರು, ಆಗೆಲ್ಲ ಓಕೆ. ತುಂಬ ಜನ ಕಾಮೆಂಟಲ್ಲಿ ಹೇಳ್ಬಿಡಿ ಇದು ಚಿಕ್ಕ ಮಕ್ಕಳು ನೋಡೋ ಶೋ ಅಲ್ಲ ಅಂತ. ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅವ್ರು ನೋಡ್ತಾ ಇರ್ತಾರೆ, ದೇ ಕ್ಯಾನಾಟ್ ಅವಾಯ್ಡ್. ಆವಾಗ ಮಕ್ಕಳು ಕೂಡ ನೋಡ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಈಗೆಲ್ಲ ತುಂಬ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಆಗ ಸ್ವಲ್ಪ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸೊ ಎವ್ರಿ ಒನ್ ಈಸ್ ಹ್ಯಾವಿಂಗ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ. ಒಂದು ಮೀಡಿಯಾ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಅನ್ನೋವಾಗ ಅಟ್ಲೀಸ್ಟ್ ಬೇರೆ ನಾನು ಹೇಳ್ತಾ ಇಲ್ಲ, ಅಂದರೆ ಬೇರೆ ಸಲ ಜಗಳ ಆಡ್ತಾರೆ, ಬಿಗ್ ಬಾಸ್ ಮಕ್ಕಳು ಶೋ ಅಲ್ಲ, ದಟ್ಸ್ ಫೈನ್. ಆದರೆ ಒಂದು ಮಕ್ಕಳು ಶೋ ಅಂತ ಮಾಡಿದಾಗ ನೀವು ಮಕ್ಕಳು ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಿ ಅನ್ನೋವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಲ್ವಾ? ಸೊ ಇಲ್ಲಿರೋರು ಯಾರು ಸುಮ್ಮನೆ ಸಾಧಾರಣ ವ್ಯಕ್ತಿಗಳಲ್ಲ. ಇವರೆಲ್ಲರೂ ಇನ್ಫ್ಲೂಯೆನ್ಸ್ ಇರುವಂಥ ವ್ಯಕ್ತಿಗಳು, ಮತ್ತು ಸೋಷಿಯಲಿ ರೆಸ್ಪಾನ್ಸಿಬಲ್ ಇರುವಂಥ ವ್ಯಕ್ತಿಗಳು. ಇವರನ್ನು ತುಂಬ ಜನ ಫಾಲೋ ಮಾಡ್ತಾರೆ. ಆಗ ಅದು ಒಂದು ಬಿಗ್ ಬಾಸ್ ಅಂತ ದೊಡ್ಡ ಶೋನಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸ್ಬೇಕಾಗತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಅಟ್ಲೀಸ್ಟ್ ಈ ಸ್ಕೂಲ್ ಶೋಗಳಲ್ಲಿ ಸ್ವಲ್ಪ ಕೆಲವೊಂದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸತ್ತೆ. ಆ ರೀತಿ ನೋಡಿದಾಗ ಪ್ರತಾಪ್ ಅವರು ನಿಜಕ್ಕೂ ಒಳಗಡೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರೆಲ್ಲರನ್ನು ದೀದಿ ಅಂತ ಕರೀತಾರೆ, ಒಂದು ಗೌರವದಿಂದ ನೋಡ್ತಾರೆ. ಯಾವುದೇ ರೀತಿ ಕೆಟ್ಟ ಪದಗಳನ್ನಾಗಲಿ ಅಥವಾ ಮಕ್ಕಳು ನೋಡದೇ ಇರೋವಂಥ ಕಂಟೆಂಟನ್ನಾಗಲಿ ಮಾಡೋದಿಲ್ಲ. ಆ ರೀತಿ ನೋಡಿದ್ರೆ ಅವರು ಸೋಷಿಯಲಿ ರೆಸ್ಪಾನ್ಸಿಬಲ್, ತುಂಬಾ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಆಡೋದು ಒಂದು ದೊಡ್ಡ ಶೋ, ಇಷ್ಟೊಂದು ಜನ ನೋಡ್ತಾ ಇದ್ದಾರೆ, ಕೋಟ್ಯಾಂತರ ಜನ ನೋಡೋ ಶೋನಲ್ಲಿ ಯಾವ ರೀತಿ ಆಡಬೇಕು ಅನ್ನೋ ಅರಿವು ಬಹುಶಃ ಪ್ರತಾಪ್ ಅವರಿಗೆ ಇದೆ. ಪ್ರತಾಪ್ ಅವರು ನಿಜಕ್ಕೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರನ್ನೂ ದೀದಿ ಅಂತ ಕರೀತಾರೆ. ನಾವು ನಮ್ಮ ಮಕ್ಕಳಿಗೆ ಕಳಿಸ್ಬೇಕಾಗಿರೋದು ಕೂಡ ಇದೆ. ಅಣ್ಣ, ತಂಗಿ, ಅಕ್ಕ, ತಮ್ಮ ಅನ್ನೋ ಬಹಳಷ್ಟು ಭಾವನೆಗಳನ್ನು ಆ ಮಕ್ಕಳು ಕೂಡ ಕಲಿಬೇಕು. ಆ ರೀತಿ ನೋಡಿದ್ರೆ ಪ್ರತಾಪ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.